ಡೆಲ್ಲಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಬಿಜೆಪಿ ಜೆಡಿಎಸ್ ಅವರು. ಈ SRI ಪ್ರಕ್ರಿಯೆ ಸರಿಯಾಗಿಲ್ಲ, ಕರ್ನಾಟಕದಲ್ಲಿ ಹೊಸದಾಗಿ ಮಾಡಬೇಕು. ಇಲ್ಲ ಸರ್, ನೋಡಿ ನಾವು ಅದೇ ಕೇಳಿರೋದಲ್ಲ. ಇವ್ರಕ್ಕಿಂತ ಮುಂಚೆನೆ ನಾನೇ ಖುದ್ದಾಗಿ ಡೆಲ್ಲಿಗೆ ಹೋಗಿ ಚುನಾವಣೆ ಆಯೋಗಕ್ಕೆ ಸಮಯ ಕೇಳಿದ್ದೆ, ಕೊಟ್ಟಿಲ್ಲ. ಅದಾದಮೇಲೆ ಅಧಿಕೃತವಾಗಿ ನಾವು ನಮ್ಮ ರೀಜನಲ್ ಕಮಿಷನರ್ ಹತ್ರ ಕಳಿಸ್ಕೊಟ್ಟಿದ್ದೀವಿ, ಉತ್ತರ ಬಂದಿಲ್ಲ. ಆದರೆ ವ್ಯತ್ಯಾಸ ನೋಡಿ, BJP JDS ಅವರು ಕೇಳಿದ ತಕ್ಷಣ ಹೇಗೆ ಸ್ಪಂದಿಸ್ತಾರೆ, ನಮ್ಮ ರಾಜ್ಯ ಸರ್ಕಾರ ನೀಡಿದಂಥ ಸಲಹೆಗಳ ಬಗ್ಗೆ ಯಾವ ರೀತಿ ಸ್ಪಂದಿಸ್ತಾರೆ ಅಂತ ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಚುನಾವಣೆ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ. ನೋಡೋಣ ಏನೇನು ಮಾಡ್ತಾರಂತ. ಈಗ ಇದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ರೀ. ನಾನು ಮೊನ್ನೆನೂ ತಮ್ಗೆ ಹೇಳಿದೆ, ವೆಸ್ಟ್ ಬೆಂಗಾಲ್ನಲ್ಲೂ ಕೂಡ SIR ಪ್ರಕ್ರಿಯೆ ಪ್ರಾರಂಭ ಆದಾಗ ಪ್ರತಿಭಟನೆ ಮಾಡಿದ್ದು BJPಯವರೇ. BLOಗಳೆಲ್ಲ ಮಮತಾ ಬ್ಯಾನರ್ಜಿಯವರ ಕಪಿಮುಷ್ಟಿನಲ್ಲಿದ್ದಾರೆ ಅಂತ ಪ್ರತಿಭಟನೆ ಮಾಡಿದರು, ದೂರು ಕೊಟ್ಟರು. ಅದಾದಮೇಲೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಒಂದು ನಿಯಮ ತಂದುಬಿಟ್ಟು ಎಲ್ಲರಿಗೂ ಹೊರಗೆ ಹಾಕೋದು. ಇದೆಲ್ಲ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಅವರು ಹೊಡೆದಂಗೆ ಮಾಡಬೇಕು, ಇವ್ರು ಹತ್ತಂಗೆ ಮಾಡಬೇಕು, ಅಷ್ಟೇ ಇರೋದು ಅದರಲ್ಲಿ. ದೇಶದಲ್ಲಿ ನೀವೆಲ್ಲ ಆರೋಪ ಮಾಡ್ತಾ ಇದ್ರಿ, ಇದು ಸರಿ ಇಲ್ಲ, ಸರಿಯಾಗಿ ಆಗಬೇಕು ಅನ್ನೋದು. ಕರ್ನಾಟಕದಲ್ಲಿ ಕೇಂದ್ರದ ಆಡಳಿತ ಪಕ್ಷ ವಿರೋಧ ಮಾಡ್ತಾ ಇದೆ ಸರ್. ನೋಡಿ ಇವ್ರೆ, ಅವ್ರು ಇರ್ಬೋದು, ನಾವು ಇರ್ಬೋದು, ಈಗನ ಎಚ್ಚೆತ್ಕೊಳ್ಳಿ. ನಾವು ಇವ್ರೇನು ಹೇಳ್ತಾ ಇರೋದು, ಇವ್ರದ್ದು ನಮ್ಮ BJP JDS ಅವರ ಆರೋಪ ಏನಿದೆ, ಕಾಂಗ್ರೆಸ್ ಅವರು ದುರುಪಯೋಗ ಮಾಡ್ಕೋತಾ ಇದ್ದಾರೆ ಹೇಗೆ ಅಂತ ಎಲ್ಲೂ ಹೇಳ್ತಾ ಇಲ್ಲ. ನಾವು ಭಾಳ ಸ್ಪಷ್ಟವಾಗಿ 12 ಸಮಸ್ಯೆಗಳ ಬಗ್ಗೆ ಅವರ ಗಮನ ಸೆಳೆದಿದ್ದೇವೆ, ವೈಜ್ಞಾನಿಕವಾಗಿ ಕೇಳಿದ್ದೇವೆ, ಸಂವಿಧಾನಿಕವಾಗಿ ಕೇಳಿದ್ದೇವೆ. ಪ್ರತಿಯೊಬ್ಬ ನಾಗರಿಕನ ಹಕ್ಕನ್ನು ಕೂಡ ನಾವು ಉಳಿಸ್ಕೋಬೇಕು ಅಂದ್ಬಿಟ್ಟು, ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂದ್ಬಿಟ್ಟು ನಾವು ಹೇಳಿದ್ದೇವೆ. ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ನಮಗೆ ಉತ್ತರ ಬಂದಿಲ್ಲ. ನೋಡೋಣ ಏನು ಮಾಡ್ತಾರಂತ. ಇವ್ರು ಹೇಳಿದ್ಕೆ ಏನು ಮಾಡ್ತಾರೆ ನೋಡೋಣ. ನಿನ್ನೆ CM ಅವರು ಹೇಳಿದರೆ ವರದಿ ತರಿಸ್ಕೊಂಡು ಬರ ಘೋಷಣೆ ಮಾಡ್ತೇವೆ ಅಂತ. ವರದಿ ಕೊಡೋದು ನಮ್ಮ ಜವಾಬ್ದಾರಿ, ಘೋಷಣೆ ಮಾಡೋದು ನಮ್ಮ ಜವಾಬ್ದಾರಿ ಅಲ್ಲ. ಭಾಳ ಸ್ಪಷ್ಟವಾಗಿ ನಿನ್ನೆ ಮುಖ್ಯಮಂತ್ರಿಯವರು ಏನು ಹೇಳಿದ್ದಾರೆ, ಕೇಂದ್ರ ಸರ್ಕಾರದ ಏನು ಮಾನದಂಡಗಳಿವೆ ಅದ್ರ ಪ್ರಕಾರ ನಾವು ವರದಿಯನ್ನು ಸಲ್ಲಿಸಬೇಕಾಗ್ತದೆ. ಇನ್ನು ಈಗ ಬಿತ್ತನೆ ಕೆಲವು ಕಡೆ ಪ್ರಾರಂಭ ಆಗಿದೆ, ಕೆಲವು ಕಡೆ ಆಗಿಲ್ಲ. ಮತ್ತು ಹವಾಮಾನದ ಏರ್ಪೇರ್ ಇರ್ಬೋದು, ನೀವು ಏನು ತೇವಾಂಶ ಇರ್ಬೋದು, ಭೂಮಿಯ ತೇವಾಂಶ ಇರ್ಬೋದು, ಮತ್ತು ಎಷ್ಟು ಬಿತ್ತನೆ ಆಗಿದೆ, ಮೇವಿಂದ ಇರ್ಬೋದು, ಇವೆಲ್ಲನೂ ಕೂಡ ಗಮನಕ್ಕೆ ಗಮನಕ್ಕೆ ತಗೊಂಡು ನಮ್ಮ ವರದಿ ಮಾಡ್ಕೊಂಡು ಅದಕ್ಕೆ ಗ್ರೌಂಡ್ ಟ್ರೂತಿಂಗ್ ಆಗುತ್ತೆ. ಅದಕ್ಕೆ ಆದಮೇಲೆ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕಾಗ್ತದೆ, ಅವ್ರ ತಂಡ ಕಳಿಸ್ತಾರೆ. ಸೊ ಇದನ್ನು ಏನು ಈ ಪ್ರಕ್ರಿಯೆಯನ್ನು ನಾವು ಕರೆಕ್ಟಾಗಿ ಮಾಡಬೇಕು. ಸೊ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಉದ್ದೇಶನೂ ಅದೇ, ಎಲ್ಲ ರೀಜ್ನಲ್ ಹೆಡ್ ಕ್ವಾರ್ಟರ್ಸಿಗೆ ಹೋಗಿ ಪ್ರತಿಯೊಂದು ಜಿಲ್ಲೆದಿರ್ಬೋದು, ತಾಲೂಕು ಇರ್ಬೋದು, ಏನೇನು ನಡೀತಾ ಇದೆ, ಹೇಗಾಗ್ತಾ ಇದೆ ಅಂದ್ಬಿಟ್ಟು ತಿಳ್ಕೊಂಡು ವರದಿಯನ್ನು ತಯಾರು ಮಾಡ್ತೀವಿ. ಆದರೆ ಬರ ಘೋಷಣೆ ಮಾಡೋದು ಬಿಡೋದು ಕೇಂದ್ರ ಸರ್ಕಾರದ ಮಾನದಂಡದ ಪ್ರಕಾರ ಅಲ್ಲ. ಘೋಷಣೆನೂ ಆಗಿಲ್ಲ, ವರದಿನೂ ಇನ್ನೂ ತರಿಸ್ಕೊಂಡಿಲ್ಲ ಸರ್. ಆಗಲೇ 10,000 ಕೋಟಿ ಬೇಡಿಕೆ ನೀಡ್ತಾ ಇದ್ದಾರೆ ಹರಿಪ್ರಸಾದ್ ಅವರು. ಈಗ ಬೇಸ್ಡ್ ಆನ್ ಅವರ್ ಅಸೆಸ್ಮೆಂಟ್ ಇಂಟರ್ನಲಿ, ಅಲ್ಟಿಮೇಟ್ಲಿ ಗ್ರೌಂಡ್ ಟ್ರೂತಿಂಗ್ ಆಗಬೇಕಲ್ಲ. ಗ್ರೌಂಡ್ ಟ್ರೂತಿಂಗ್ ಆಗಲಾರ್ದೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಸರ್, ಗೃಹಲಕ್ಷ್ಮಿ ಯೋಜನೆಗೆ ಕೇಂದ್ರ ಶಬಾಸ್ಗೆ ಕೊಟ್ಟಿದೆ ಸರ್. ಈ ರೀತಿ ಯೋಜನೆಗಳು ಬೇಕಾಗಿತ್ತು, ಜೊತೆಗೆ ಸಹಾಯಧನ ಹೆಚ್ಚಳ ಮಾಡಬೇಕು ಅಂತ ಹೇಳಿದೆ ನಿನ್ನೆ. ಒಳ್ಳೇದಲ್ಲ. ಈಗ ಮತ್ತು BJP ಅವರಿಗೆ ಹೇಳಿ, ಈಗ RDPRನಲ್ಲೂ ಕೂಡ ನಂಬರ್ 1 ಅಂದ್ಬಿಟ್ಟೆ ಮೋದಿಯವ್ರ ಸರ್ಟಿಫಿಕೇಟ್ ಕೊಟ್ಟಿದ್ರು. ಇವರೇ ಏನು ಕೆಲಸ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಜಲ್ ಜೀವನ್ನಲ್ಲಿ ನಾವು ಟಾಪ್ 3ನಲ್ಲಿ ಇದ್ದೀವಿ. ನಿಮ್ಮ ಡೆವಲ್ಯೂಷನ್ ಆಫ್ ಫಂಡ್ಸ್ನಲ್ಲಿ ನಂಬರ್ 1 ಇದ್ದೀವಿ. ತೆರಿಗೆ ಕಲೆಕ್ಷನ್ನಲ್ಲಿ RDPRನಲ್ಲಿ ನಂಬರ್ 1 ಇದ್ದೀವಿ. ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ನಿಮ್ಮ ಗೃಹಜ್ಯೋತಿ ಯೋಜನೆ ಇರ್ಬೋದು, ಪಂಚ ಗ್ಯಾರಂಟಿಗಳಿಂದ ಒಂದು ಕುಟುಂಬಕ್ಕೆ ಆರ್ಥಿಕ ಸ್ಥಿರತೆ ಸಿಗ್ತಾ ಇದೆ, ಒಂದು ಸ್ವಾಭಿಮಾನದ ಬದುಕು ಸಿಗ್ತಾ ಇದೆ ಅಂದ್ಬಿಟ್ಟು ನಾವು ಹೇಳಿದಾಗ ಇದೇ ವಿರೋಧ ಪಕ್ಷದ ನಾಯಕರು ಬೊಬ್ಬೆ ಹೊಡ್ಕೊಂಡ್ರು ಅಸೆಂಬ್ಲಿನಲ್ಲಿ. ಯಾವುದೋ ಆಕ್ಸ್ಫರ್ಡ್ ಪೇಪರ್ ನಿಮ್ಮವರೇ ಬರೆದಿದ್ದಾರೆ, ಅವ್ರು ಬರೆದಿದ್ದಾರೆ, ಇವ್ರು ಬರೆದಿದ್ದಾರೆ ಅಂದ್ಬಿಟ್ಟು ನಿಮ್ಮ ಬೆನ್ನಿಗೆ ನೀವೇ ಶ್ಲಾಘಿಸ್ತಾ ಇದ್ದೀರಾ, ಹಂಗೆ ಹಿಂಗೆ ಅಂತ ಹೇಳಿದವರು ಇವತ್ತು ಕೇಂದ್ರ ಸರ್ಕಾರ ಹೇಳಿದೆ ಅಲ್ಲ. ಸ್ವಲ್ಪ ದಯವಿಟ್ಟು ಆ ವರದಿ ಅವ್ರಿಗೆ ತೋರಿಸ್ಲಿ, ಬಂದು ಸನ್ಮಾನ ಮಾಡಲಿ, ಟೈಮ್ ಇಸ್ಕೊಡ್ತೀನಂತೆ. ಚನ್ನಪಟ್ಟಣ ತಹಸೀಲ್ದಾರ್ ಅವರನ್ನ ವ್ಯವಸ್ಥೆಗೊಳಿಸಿ ಹಲ್ಲೆ ಮಾಡಿರುವಂತಹದ್ದು ಕಂಪ್ಲೇಂಟ್ ದಾಖಲಾಗಿದೆ ಸರ್. ಅವರೇ ಕೊಟ್ಟಿದ್ದಾರೆ ಕಂಪ್ಲೇಂಟ್, ಗಿರೀಶ್ ಅವರು. ಅದು ಈಗ ಗಮನಕ್ಕೆ ಬಂದಿರೋದು ಅದು. ಸೊ ಲೆಟ್ ಮಿ ವೆರಿಫೈ ದ ಫ್ಯಾಕ್ಟ್ಸ್. ಇನ್ನು ಅದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿಯನ್ನು ತರಿಸ್ಕೊಂಡು ತಮ್ಮ ಮುಂದೆ ಬರ್ತೀವಿ. ಹುಣಸೂರು MLA ಹರೀಶ್ ಗೌಡ್ರ ವೈಫ್
ಅಂದ್ರೆ ಅವ್ರಿಗೆ ಕೇಳಿದಾಗ ಕಮೆಂಟ್ ನಿನ್ನೆ ಕಂಪ್ಲೇಂಟ್ FIR ನಿನ್ನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಕ್ಷನ್ ಇಲ್ಲ ಆಗುತ್ತೆ, ಯಾವುದೇ ಇರ್ಬೋದು, ಸಮಯ ತಗೊಳುತ್ತಲ್ಲ. ಈಗ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಅವ್ರ ಸ್ಟೇಟ್ಮೆಂಟನ್ನು ನೋಡಿದೆ. ಕೆಲವು ಸೆಲೆಬ್ರಿಟೀಸಿಗೆ ಯಾವ ನ್ಯಾಯ ಒದಗಿಸ್ಕೊಟ್ಟಿದ್ರೆ ಅದನ್ನು ಏನು 24 ತಾಸಿನಲ್ಲಿ ಆಗಿಲ್ಲ ಅಲ್ಲ. ಈಗ ಮೊನ್ನೆನೂ ಕೂಡ ಒಬ್ಬರು ಚಿತ್ರನಟಿ ಬಗ್ಗೆ AI ದೃಶ್ಯನ ತಾವು ನೋಡಿದ್ವಿ. ಇಟ್ ಟುಕ್ ಅಸ್ ಟೈಮ್, ಬಟ್ ವಿ ವಿಲ್ ಕ್ರ್ಯಾಕ್ ಇಟ್. ಏನೇ ಇದ್ರೂ ಕೂಡ ಎಲ್ಲರಿಗೂ ನ್ಯಾಯ ಒಂದೇ. ಸ್ವಲ್ಪ ಸಮಯ ಆಗುತ್ತೆ, ವಿ ವಿಲ್ ಟೇಕ್ ಆ್ಯಕ್ಷನ್. ಬೆಳಗಾವಿಯಲ್ಲಿ RSS ಪ್ರಚಾರ ಸಭೆ ನಡೀತಾ ಇದೆ. ನಡೀಲಿ, ಅದೇನು ಖಾಸಗಿ ಕಾರ್ಯಕ್ರಮ ಅಲ್ಲ. ಅನುಮತಿಯನ್ನು ಪಡ್ಕೊಂಡಿದ್ದಾರೆ ಸರ್. ಅಲ್ಲ, ನೀವು ಅನುಮತಿ ಪ್ರೈವೇಟ್ ಫಂಕ್ಷನ್ಗೆ ನಮ್ಮ ಅನುಮತಿ ಬೇಕಾಗಿಲ್ಲ. ಬೀದಿಗಿಳಿದ್ರೆ ಅನುಮತಿ ಬೇಕಾಗ್ತದೆ. ಅದಕ್ಕೆ ಕೇಳಬೇಕಲ್ವಾ? ಈಗ ನಾಳೆ ನೀವು ಒಂದು ದೊಡ್ಡ ಮೆರವಣಿಗೆ ಮಾಡಬೇಕು ಅಂದರೆ ಪರ್ಮಿಷನ್ ಬೇಕಲ್ವಾ? ಅವರು ಮಾಡಿದೆ ಬೀದಿಗಿಳಿದ್ರೆ ಪರ್ಮಿಷನ್ ಕೇಳ್ತಾರೆ. ನಾವು ಅದನ್ನ ಏನೋ ಕಾನೂನು ಸುವ್ಯವಸ್ಥೆ ವಾತಾವರಣ ಅದೆಲ್ಲ ಸರಿಗಿದ್ರೆ ಕೊಡ್ತೀವಿ, ಇಲ್ಲ ಅಂದರೆ ನೀವು ಮುಂದೂಡು ಅಂತ ಹೇಳ್ತೀವಿ. ಡಿಪೆಂಡ್ಸ್ ಆನ್ ದ ಲೋಕಲ್ ಸರ್ಕಮ್ಸ್ಟಾನ್ಸಸ್. Sir, one complaint was filed by the BJP delegation. Resolution has been adopted that Prime Minister Modi, Yogi Adityanath and Mr. Amit Shah should resign, and a thorough probe of the Ram Mandir issue, which you have raised, sir. Your take, sir. See, forget my take. Why is it that the Congress party is answerable for chanda chori done by RSS, VHP and the trustees? Who's responsible for this? If you have taken credit for the Supreme Court verdict, if you have taken credit for the foundation, if you have taken credit for the Dhwajarohan, if you have taken credit for the Pran Pratishthapan, if you have taken credit for the inauguration, you should also take credit for the chanda chori. Like this, I said earlier, for them, nation is not first, donation. And where is this money gone? And why have they resigned? The trustees have resigned, right? So that means they're guilty. So they should answer. The Prime Minister again has gone on a tour. Whenever there is tough questions that need to be answered to public, he is out of the country. Only when he's out of the country, the petrol prices, diesel prices are hiked. Only when he's out of the country, the LPG prices are hiked. Only when a disastrous economic report comes out, the gentleman is out of the country. Even now, when people are expecting to speak, he's out of the country. When the NEET exam scandal broke out, he was out of the country. Otherwise, रोज परीक्षा पे चर्चा, चाय पे चर्चा. जब ये होता है तो चंदा पे भी चर्चा होना चाहिए ना. But Mr. Prahlad Joshi says, sir, he came to file a complaint against you, Congress, over the SAR issue. He says, a Bruhasmati, a Home Minister of Karnataka, who speaks on every issue, speaks only nonsense on Ram Mandir issue. These kind of words by a union minister. See, problem with Mr. Joshi thinks is that he's the only educated person. He's got a problem that I have an opinion and I have the right opinion. He has a problem that it is factual. Let him come and discuss with me, no? Is it not a fact that he and his political mentors are unregistered fellows roaming around the streets of Karnataka? Isn't it a fact that chanda chori has happened? See, blaming me personally or being vindictive about personally will not wash away your sins. राम के नाम पे आपने किया है, लेकिन वो ट्रस्टी के कुछ लोग छोड़कर अब तक उसके ऊपर कोई बयान आया अरे ये आपको लगता है कि SIT ठीक तरह से फंक्शन करेगा? SIT किसके हाथ में है? यूपी गवर्नमेंट के हाथ में है. गवर्नमेंट कौन चला रहा है? योगी आदित्यनाथ जी चला रहे हैं. चौकीदारी चोर निकला तो क्या रिपोर्ट ठीक से आएगा? हमको दीजिए, कार्रवाई करके दिखाएंगे. लेकिन प्रहलाद जोशी कहते हैं कि आप बड़े चोर हैं कांग्रेस, इसीलिए अरे तो अंदर डालो ना. अरे कांग्रेस के जैसे स्कैम नहीं होने केंद्र सरकार में कौन है भाई? अभी अमित शाह जी है ना. सरदार पटेल साहब के बाद सबसे बेहतरीन, सबसे स्ट्रांग होम मिनिस्टर है ना. तो जेल में डालने को बोलिए मुझको. क्यों डर रहे हैं? अगर मैंने कुछ गलत किया है तो जेल में डालिए, मुझको डालिए, मेरे पार्टी लोगों को डालिए, सबको डालिए. सिर्फ आके बात करना नहीं, कुछ करके भी दिखाइए. 12 साल हो गए लोगों को अच्छे दिन का पिक्चर दिखा के, अभी लोग भी थक गए हैं.
Sir, do you think BJP government in BJP ಮಾಡಿದ್ದಾರೆ ಸರ್. ಏನು? ತೇಜಸ್ ಗೌಡ ಅನ್ನೋರ ಮನೆಗೆ ಹೋಮ್ ಮಿನಿಸ್ಟ್ರು ಪೊಲೀಸ್ ಅವ್ರನ್ನ ಕಳಿಸಿ ಬೆದರಿಕೆ ಹಾಕ್ಸಿದ್ದಾರೆ ಅನ್ನುವಂಥದ್ದು, ಪೊಲೀಸರನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೊಡಲಿ ಕಂಪ್ಲೇಂಟು. ಸಿ ಟಿ ರವಿ ಇರ್ಬೋದು, ಜೋಶಿ ಅವರು ಇರ್ಬೋದು, ಇವರೆಲ್ಲರೂ ಯಾಕೆ ನಿಮ್ಮ ಮುಂದೆ ಬಂದು ಮಾತಾಡ್ತಾರೆ? ಕಂಪ್ಲೇಂಟ್ ಕೊಡಲಿ, ಆ್ಯಕ್ಷನ್ ತಗೊತೀನಿ. ಯಾವ ಅಧಿಕಾರಿ ಹೋಗಿ ಬೆದರಿಕೆ ಕೊಟ್ಟಿದ್ದಾರೆ ಅಂತ? ನೀವೇ ಕಳಿಸಿದ್ರು. ಆಯ್ತು ರೀ, ನಾನೇ ಕಳಿಸಿದ್ದೀನಲ್ಲ, ಕೊಡಿ ಕಂಪ್ಲೇಂಟ್ ಕೊಡಿ, ನನ್ನ ಮೇಲೆ ಕೊಡಿ. ಪಾರದರ್ಶಕವಾಗಿ ನನ್ನ ಮೇಲೆ ನಾನು ಇನ್ವೆಸ್ಟಿಗೇಷನ್ ಮಾಡ್ಕೊಡ್ತೀನಿ. ಬೇಕಾದ್ರೆ ಅವರಿಗೂ ಸಮಿತಿನಲ್ಲಿ ಹಾಕ್ತೀನಿ ಅಂತೆ. ರಾಮ ಮಂದಿರ sir, are you expecting ಇಲ್ಲ, ಅವರಿಗೂ ಹಾಕ್ತೀನಿ ಸಮಿತಿನಲ್ಲಿ ಅನ್ನಲ್ಲ ನಾನು. sir, ಬೇಕಾದ್ರೆ ಸ್ಪೆಷಲ್ ಸಮಿತಿ ಕೂಡಿಸಿ ಅವರಿಗೆ ಅಧ್ಯಕ್ಷ ಮಾಡ್ತೀನಿ. Sir. ನೋಡಿ ಮೇಡಮ್, ಯಾವ ವ್ಯಕ್ತಿ ಒಂದು ವಾಯ್ಸ್ ಸ್ಯಾಂಪಲ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅವ್ರು ನನ್ನ ಮೇಲೆ ಆರೋಪ ಮಾಡ್ತಾರ? ಸುಪ್ರೀಂ ಕೋರ್ಟಿಗೆ ಹೋಗ್ಬಿಟ್ಟು ಸ್ಟೇ ತಂದಿದಾರಲ್ಲ, ವಾಯ್ಸ್ ಸ್ಯಾಂಪಲ್ ಕೊಡೋದಿಲ್ಲ ಅಂದ್ಬಿಟ್ಟು ಇವ್ರಿಗಂತಾರ? ಯಾವ ಪುರುಷಾರ್ಥಕ್ಕೆ ಇವ್ರು ಮಾತಾಡ್ತಾರೆ? ಕೊಡ್ಲಿ, ವಾಯ್ಸ್ ಸ್ಯಾಂಪಲ್ ಕೊಡ್ಲಿ ಫಸ್ಟ್, ಅದಾದ್ಮೇಲೆ ಮಿಕ್ಕಿದ್ ಮಾತಾಡ್ಲಿ ಅವರು. Sir, are you expecting same thing will happen in Karnataka after the allegations and the complaint by BJP to the election commission here to the center? Same thing happened, same pattern happened with the West Bengal. First BJP. See, I have been telling you, it's a standard operating of procedure of the BJP. First they will cry, they will make a noise about it, they will claim to be victims, and then the CEC will come and pacify them, cajole them, get some rule like logical discrepancy. We have asked 12 very specific questions. We have given them suggestions. How come the CEC is not responded to an official government document, a cabinet decision? This means that they are nothing but the puppets of the central government. Thank you. ಸಂಪುಟ ವಿಸ್ತರಣೆ ನಾಳೆ ವಾಕತೆ ಆಗ್ಬಿಟ್ಟಿದೆಯಲ್ಲ ಸರ್. ಯಾವುದು ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಹೇಳಿದಾರಲ್ಲ CM ಅವರು. ರಾಜ್ಯದಲ್ಲಿ ಸಮಸ್ಯೆಗಳಿದಾವೆ. ಇಲ್ಲ, ಅದಕ್ಕೆ ಫುಲ್ ಫ್ಲೆಜ್ ಕ್ಯಾಬಿನೆಟ್ ಇರ್ಬೇಕಂತಾನೆ CM ಅವ್ರದ್ದು ಕೂಡ ಉದ್ದೇಶ ಅಲ್ವಾ? ಯಾಕಂದ್ರೆ ಎಲ್ಲರಿಗೂ ಜವಾಬ್ದಾರಿ ಕೊಟ್ಬಿಟ್ರೆ ಸ್ವಲ್ಪ ಸರ್ಕಾರ ಚೆನ್ನಾಗಿ ನಡೀತದೆ ಅಂತಾನೆ ಸಾಹೇಬ್ರು ಬಹಳ ಸ್ಪಷ್ಟವಾಗಿ ಹೇಳಿದಾರಲ್ಲ. Sir, the Capgemini. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್